ಸರ್, ನೀವು ಈ ಚಿತ್ರರಂಗ ಎಲ್ಲ ಮಾದರಿ ಚಿತ್ರಗಳು ಮಾಡ್ತಾನೆ ಹವ್ಯಾಸಿ ರಂಗಭೂಮಿಯಲ್ಲಿ ಕೂಡ ಸಕ್ರಿಯರಾಗಿದ್ರಿ. ಇಲ್ಲ, ನೀವು ಉಲ್ಟಾ ಹೇಳ್ತಿದ್ರಿ. ನನಗೆ ಬೇಸಿಕ್ಸ್ ಹೇಳಿಕೊಟ್ಟ ಕ್ಷೇತ್ರ ಅಂದರೆ ಹವ್ಯಾಸಿ ರಂಗಭೂಮಿ. ಓಕೆ, ಎಸ್, ವೃತ್ತಿ ರಂಗಭೂಮಿನ ನೋಡಿ ಕಲ್ತಿರೋದು ಒಂದಿಷ್ಟು. ಹವ್ಯಾಸಿ ರಂಗಭೂಮಿಯಲ್ಲಿ ನೋಡಿ ಮಾಡಿ ಚರ್ಚೆ ಮಾಡಿ ಕಲಿತಂಥ ವಿಷಯಗಳು. ಇವತ್ತಿನ ದಿವಸದಲ್ಲಿ ಭಾಳ ಜನ ಇದನ್ನು ಹೇಳ್ತಾರೆ, ಅಂಥದ್ದು ಕಲಾ ಸೇವೆ ಅದು ಇದು ಅಂತ. ಈ ಕಲಾ ಸೇವೆ ಅಂತಿರಲ್ಲ, ಇದು ಇರೋದು ಒಂದೇ ಒಂದು ಕ್ಷೇತ್ರದಲ್ಲಿ, ಅದು ಕನ್ನಡ ಹವ್ಯಾಸಿ ರಂಗಭೂಮಿಯಲ್ಲಿ. ಕಲ್ಕತ್ತಾ ಹವ್ಯಾಸಿ ರಂಗಭೂಮಿಯಲ್ಲಿಲ್ಲ. ಸರಿ ಸರಿ. ಯಾಕೆಂದರೆ ಇಟ್ಸ್ ಪೇಯ್ಡ್ ಫಾರ್. ಹಾಂ, ಮರಾಠಿನಲ್ಲಿಲ್ಲ, ಪೇಯ್ಡ್ ಫಾರ್. ಇಲ್ಲಿ ಒಂದೇ ಕಡೆ ನನಗೆ ತಿಳಿದ ಮಟ್ಟದಲ್ಲಿ ಬೇರೆ ಎಲ್ಲೂ ಈ ತರಹ ಇಲ್ಲ. ಇವತ್ತೂ ಕೂಡ ಬೆಳಗ್ಗೆಯಿಂದ ರಾತ್ರಿವರೆಗೂ ಮೈ ಮುರಿದು ದುಡಿತಾನೆ. ಯಾರೋ ಒಬ್ಬ ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು, ಒಬ್ಬ IT ಪ್ರೊಫೆಷನಲ್ ಇರ್ಬೋದು, ಒಬ್ಬ ಪ್ರೊಫೆಸರ್ ಇರ್ಬೋದು. ಆ ಮೂರೂ ಜನ ಸಾಯಂಕಾಲ ಬಂದು ತಮ್ಮ ಆತ್ಮತೃಪ್ತಿಗಾಗಿ ಬಂದು ನಾಟಕ ಅಭ್ಯಾಸ ಮಾಡ್ತಾರೆ. ಅದೇನು ಒಂದು ದಿವಸ ಅಲ್ಲ, ಒಂದು ನಾಟಕಕ್ಕೆ ಒಂದು 30 ರಿಹರ್ಸಲ್ ಆಗಬೇಕು. ಪ್ರತಿ ದಿವಸ ಬರ್ತದೆ ತನ್ನ ಖರ್ಚಿನಲ್ಲಿ ಮಾಡ್ತಾನೆ. ಐ ವಾಸ್ ಅ ಸೀನಿಯರ್ ಆಫೀಸರ್ ಇನ್ ದ ಏರ್ಫೋರ್ಸ್. ಅದೊಂದು ಮೇಜರ್ ಇನ್ಸ್ಟಿಟ್ಯೂಷನ್ನ ಹೆಡ್ಡು. ನಾನು CGK ಅದು ಒಂದು ನಾಟಕ ಮಾಡಬೇಕಾದ್ರೆ, ಯಾವುದು ನಮ್ಮ ಮಹಾಶ್ವೇತಾದೇವಿ ಅವ್ರದ್ದು ರುಡಾಲಿ, ಹಾಂ, ಆ ಪಕ್ಕದ ಇದರಿಂದ ಕಲಾಕ್ಷೇತ್ರದ ರಿಹರ್ಸಲ್ ಶೆಡ್ನಿಂದ ಇದಕ್ಕೆ ಮೇನ್ ಹಾಲ್ಗೆ ಫ್ಲ್ಯಾಟ್ಗಳನ್ನು ಎತ್ಕೊಂಡು ಹೋಗಿದ್ದೀನಿ ನಾನು. ನನ್ನ ಜೊತೆ ಆಟೋ ರಿಕ್ಷಾ ಡ್ರೈವರು ತೊಗೊಂಬಂದಿದ್ದಾನೆ, ಇನ್ನೊಬ್ಬನೂ ತೊಗೊಂಬಂದಿದ್ದಾನೆ. ಅದನ್ನು ತೊಗೊಂಡೋಗಿ ಅಲ್ಲಿಟ್ಟು ಮತ್ತು ವಾಪಸ್ ತೊಗೊಂಡೋಗಿ ಅಲ್ಲಿಟ್ಟು ಈ ಕೆಲಸ ಮಾಡಿದ್ದೀವಿ. ಇದರೊಳಗೆ ನಮಗೆಂದು ಬೇಜಾರಿಲ್ಲ. ಇದರೊಳಗೆ ವೈಯಕ್ತಿಕ ಇದಿಲ್ಲ, ಅಂಥದ್ದು ಯಾರೇನು ಅನ್ಕೋತಾರೆ ಅನ್ನೋ ಮುಜುಗರಿಲ್ಲ. ಅದೊಂದು ಕೆಲಸ, ರಂಗಭೂಮಿಯ ಕೆಲಸ, ನಟನೆ ಕೆಲಸ ಹೇಗೆ ಕೆಲಸನೋ ಇದು ಕೂಡ ನೇಪಥ್ಯದ ಕೆಲಸ. ಎಲ್ಲರೂ ಮಾಡಬೇಕು. ದೆಹಲಿನಲ್ಲಿರಬೇಕಾದ್ರೆ ಇದು ನಮ್ಮ ನಾಟಕದ ಟಿಕೆಟ್ಗಳನ್ನು ಹಂಚೋಕ್ಕೆ ಅಂತ ಹೇಳಿ ನಮ್ಮ ಸ್ಕೂಟ್ರ್ ಮೇಲೆ ₹5 ಟಿಕೆಟ್, ಮತ್ತು ₹5 ಅಲ್ಲ ₹3 ಅಂತ ಕಾಣುತ್ತೆ. ನಮಗೇನು ಇವರೆಲ್ಲ ಬಂದು ನಾಟಕ ನೋಡಲೇಬೇಕು ಅಂತ ಮನೆಗೂ ಹೋಗಿ, ನೀವು ಅವತ್ತಿನ ಸಾಯಂಕಾಲ ಫ್ರೀ ಇದ್ದೀರಾ, ಫ್ರೀ ಇದ್ರೆ ಮಾತ್ರ ಟಿಕೆಟ್ ಕೊಡ್ತೀನಿ, ಬರೋದಿದ್ರೆ ಮಾತ್ರ ಟಿಕೆಟ್ ಕೊಡ್ತೀನಿ, ಇಲ್ಲಿದ್ರೆ ಕೊಡಲ್ಲ ಅಂತ ಅಂದು ಓಕೆ ₹3 ಒಂದು ಟಿಕೆಟ್ ಕೊಟ್ಟು ಬರೋದು. ಇಡೀ ದೆಹಲಿ ಓಡಾಡಿದ್ದೀವಿ. ಹೇಳಿದ್ರೆ ಯಾರು ನಂಬಲ್ಲ ಇದನ್ನು. ₹3ಗೋಸ್ಕರ ಯಾರು 30 ಕಿಲೋಮೀಟ್ರ್ ಹೋಗ್ತಾರೇನೆ. ಅರೆ ಇದಿತ್ತು, ನಾನು ಮಾಡ್ತಾ ಇರೋ ಒಂದು ನಾಟಕನ ಜನ ಬಂದು ನೋಡಬೇಕು. ಕರೆಕ್ಟ್. ಹಾಗಾಗಿ ಇದು ನಮ್ಮ ಖರ್ಚಿನಲ್ಲಿ ಮಾಡುವ ಒಂದು ಪ್ರಕ್ರಿಯೆ. ಹಾಗಾಗಿ ಇದನ್ನು ಮಾತ್ರ ಕಲಾ ಸೇವೆ ಅಂತ ಹೇಳ್ಬೋದು. ಇನ್ನು ಯಾವುದನ್ನು ಸಿನಿಮಾನ ಕಲಾ ಸೇವೆ ಅಂತ ನಾನು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ನಾನು ಮಾಡಿದ್ದು ದುಡ್ಡು ತೊಗೋತೀನಿ. ಹಾಗೆ ಯಾರು ಸಂಗೀತಗಾರ್ತಿನ ಕರ್ಕೊಂಬನ್ನಿ ಇಲ್ಲಿ ನೋಡೋಣ, ಫ್ರೀಯಾಗಿ ಇದು ಮಾಡ್ತಾರ? ಇಲ್ಲ. ಇಷ್ಟು ಮೇಲೆ ಕೈಯಾರೆ ದುಡ್ಡು ಹಾಕಿ ನಾಟಕ ಮಾಡ್ತೀವಿ. ನಮ್ಮ ಕೈ ಏನು ತೆವಲು ರೀ ಇದು. ಇದನ್ನು ಹೇಳೋದು ಮೈ ಪರ್ಸ್ಕೊಂಬಿಟ್ಟು ಬ್ಯಾಂಡೇಜ್ ಹಾಕ್ಕೊಳ್ಳೋದು ಅಂತ. ಇದು ಕನ್ನಡ ಹವ್ಯಾಸಿ ರಂಗಭೂಮಿಯ ಒಂದು ವೈಶಿಷ್ಟ್ಯ. ಈ ಪ್ರೋಸೆಸ್ನಲ್ಲಿ ಬಹಳಷ್ಟು ಕಲಿತೀವಿ. ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಾಗಲಿ, ಒಬ್ರಿಗೊಬ್ಬರು ಹೆಲ್ಪ್ ಮಾಡೋದಾಗಲಿ. ಹಾಗೆ ಆಮೇಲೆ ಇದು ಅಂಥದ್ದು ಮೇಲು ಕೀಳು ಇವನ್ನೆಲ್ಲ ದಾಟಿ ಹೋಗೋದು, ಜಾತಿ ಮತ ಧರ್ಮಗಳ ಬಂಧನವಿಲ್ಲದೆ ಹಾಗೆ ಮಾಡ್ತೀವಲ್ಲ, ಇದು ನಿಜವಾಗಿಯೂ ಅದ್ಭುತವಾದ ಕ್ಷೇತ್ರ ಅದು. ಆಮೇಲೆ ಅಲ್ಲಿಂದ ಕಲಿತ ಪಾಠಗಳನ್ನು ಸಿನಿಮಾದಲ್ಲಿ ಬಹಳ ಉಪಯೋಗಿಸಿದ್ದೀವಿ. ಆಮೇಲೆ ಯಾರೇ ಕೇಳಿದ್ರು ಇವತ್ತು ಕೂಡ ಈ ಸಿನಿಮಾ ಇನ್ಸ್ಟಿಟ್ಯೂಟ್ಗೆ ಹೋಗ್ಲಾ, ಆ ಸಿನಿಮಾ ಇನ್ಸ್ಟಿಟ್ಯೂಟ್ಗೆ ಹೋಗ್ಲಾ ಅಂದರೆ ಯಾವ ಸಿನಿಮಾ ಇನ್ಸ್ಟಿಟ್ಯೂಟ್ಗೂ ಹೋಗಬೇಡ,
ಸೀದಾ ಹೋಗಿ ಯಾವ್ದಾದ್ರು ನಿಮ್ಮೂರಲ್ಲಿ ಒಂದು ಒಳ್ಳೆ ಹವ್ಯಾಸಿ ನಾಟಕ ರಂಗಭೂಮಿ ನಾಟಕ ಸಂಸ್ಥೆಗೆ ಸೇರ್ಕೊ. ಅವಳು 3 ನಾಟಕ ಮಾಡು. ಆ 3 ನಾಟಕದ 30 ದಿವಸದ ರಿಹರ್ಸಲ್ ಇದೆಯಲ್ಲ, 90 ದಿವಸ, ಅದರೊಳಗೆ ನೀನು ಕಲಿಯುವಷ್ಟು ನೀನು ಯಾವ ಇನ್ಸ್ಟಿಟ್ಯೂಟ್ನಲ್ಲೂ ಕಲಿಯೋಕ್ಕೆ ಸಾಧ್ಯವಿಲ್ಲ. ನಿಜ. ತಿದ್ದಿ ತೀಡಿ ನಿನ್ನನ್ನು ಬೆಳೆಸ್ತಾರಲ್ಲಿ. ಆಮೇಲೆ ಅವ್ರು ಯಾರೂ ಕೂಡ ಸರ್ ನಾನು ಬಂದು ನಿಮ್ಮ ಇದರೊಳಗೆ ಸೇರ್ಕೋಬೇಕು ಅಂತಂದರೆ ಬರಬೇಡ ಅಂತನಲ್ಲ, ಎಷ್ಟು ಫೀಸು ಅಂತ ಕೇಳಲ್ಲ, ಬಾರಪ್ಪ ನಾಳೆಯಿಂದ ಅಂತಾರೆ. ಸೊ ಅಂಥ ಅದ್ಭುತವಾದ ಕ್ಷೇತ್ರ ಅದು. ಹಾಗಾಗಿ ಅದರ ಬಗ್ಗೆ ಅಪಾರವಾದ ಗೌರವವಿದೆ ನನಗೆ. ನಿಮ್ಮ ಇಡೀ ಜರ್ನಿಯ ಹಿಂದಿನ ಶಕ್ತಿ ಹವ್ಯಾಸಿ ರಂಗಭೂಮಿ. ಆಮೇಲೆ ನಾವು ಶುರು ಮಾಡಿದಾಗ ನಾವು ಅಂದ್ಕೊಂಡಿದ್ದು ನಾವು ಅಜರಾಮರರು, ಇನ್ನೇನು 1000 ವರ್ಷ ಬದುಕ್ತೀವಿ ಅನ್ನೋ ರೀತಿಲಿದ್ದು ಅನ್ಕೋದೆ. ನಾನು ಏನಿದ್ರು ಥಿಯೇಟರ್ ಮಾಡ್ತಾನೇ ಇರ್ತೀನಿ ಕಡೆಯವರೆಗೂ ಅಂತ ಇದ್ದಿದ್ದು. ನಮಗಿದು ಗೊತ್ತಿರಲಿಲ್ಲ, ಈಗ ಗೊತ್ತಾಗ್ತಾ ಇದೆ ಅಷ್ಟೇ. ಪ್ರಾಸ್ಟೇಟ್ ಪ್ರಾಬ್ಲಮ್ ಬಂದಮೇಲೆ ಸ್ಟೇಜ್ ಮೇಲೆ 2 ಗಂಟೆ ಇರೋಕ್ಕಾಗಲ್ಲ ಅಂತ. ಹಾಗಾಗಿ ರಂಗಭೂಮಿಯಿಂದ ಸ್ವಲ್ಪ ದೂರ ಆಗಿದ್ದೀನಿ ನಾನು. ದೇವರೇನಾರು ಅದನ್ನು ಸರಿಯಾಗಿ ಕಾಪಾಡ್ದ ನನಗೆ ಅಂದರೆ ವಾಪಸ್ಸು ನಾನು ರಂಗಭೂಮಿಗೆ ಹೋಗಬೇಕು ಅಂತಿದ್ದೀನಿ. ಸೊ ಸಿನಿಮಾಗೆ ಸೀಮಿತವಾಗಿರೋದೀಗ ಈ ಕಾರಣದಿಂದಾಗಿ ಅಷ್ಟೆ. ಸೊ ನೀವು ಮಂಗಳಯಾನ ಆದಮೇಲೆ ಇನ್ನೊಂದಿಷ್ಟು ಬಾಲಿವುಡ್ಡು ಮಾಡುವ ಬೇಡಿಕೆಯೂ ಇತ್ತು ನಿಮಗೆ, ಬಟ್ ನೀವು ಅಷ್ಟು ಇಲ್ಲ. ಅದು ಕೋವಿಡ್ ಪೀರಿಯಡ್ ಬಂದ್ಬಿಡ್ತಲ್ಲ, ಅದು ಬರದೇ ಹೋಗಿದ್ದರೆ ಅದು ಕಂಟಿನ್ಯೂ ಆಗಿರೋದು ಏನೋ. ಅದು ಬಂದಿದ್ದರಿಂದ ಅವ್ರಿಗೂ ನನ್ನನ್ನು ಇಲ್ಲಿಂದ ಕರೆಸ್ಕೊಳ್ಳೋಕ್ಕೆ ಹೆದರಿಕೆ, ನನಗೂ ಹೋಗೋಕ್ಕೆ ಹೆದರಿಕೆ. ಈ ಥರ ಆಗಿ ಫೀಚರ್ ಫಿಲ್ಮ್ಗಳಿಂದ ಬರಲಿಲ್ಲ, ಆ್ಯಡ್ ಫಿಲ್ಮ್ಸ್ ಬರೋಕ್ಕೆ ಶುರು ಆಯ್ತು ನನಗೆ. ಬಟ್ ಆ್ಯಡ್ ಫಿಲ್ಮ್ಸ್ನು ನಾನು ಒಂದೆರಡು ಮೂರು ಮಾಡೋಕ್ಕಾಗದೆ ನಾನು ರಿಜೆಕ್ಟ್ ಅಲ್ಲ, ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಆ ಸಮಯದಲ್ಲಿ ಇಲ್ಲಿ ಬ್ಯುಸಿಯಾಗಿದ್ದೆ ನಾನು. ಅದಕ್ಕೆ ಅವ್ರಿಗೆಲ್ಲ ಹೇಳಿದ್ದು ನಾನೆಂದರೆ ಬ್ಯಾಂಗ್ಳೂರು ಬೇಸ್ಡ್ ಇಲ್ಲಿ ಮಾಡೋ ಯಾವ್ದಾದ್ರು ಆ್ಯಡ್ ಫಿಲ್ಮ್ಗಳಿದ್ದರೆ ನನಗೆ ಹೇಳಿ ಮಾಡ್ತೀನಿ. ಓಕೆ, ನಾನು ಮಾಡ್ತೀನಿ. ಇಲ್ಲೊಂದು 3-4 ಇವಾಗ ಮಾತುಕತೆಯಲ್ಲಿದೆ. ಸರ್, ಭಾಳ ಮುಖ್ಯವಾದ ಪ್ರಶ್ನೆ. ಇಷ್ಟೊಂದು ಅನುಭವಗಳು, ಇಷ್ಟೊಂದು ಒಡನಾಟಗಳು ಪುಸ್ತಕ ರೂಪದಲ್ಲಿ ತರೋಕ್ಕೆ ಯಾಕೆ ಪ್ರಯತ್ನ ಪಟ್ಟಿಲ್ಲ ನೀವು? ಇದು ನನಗೆ ಬರವಣಿಗೆ ನನ್ನ ಕ್ಷೇತ್ರ ಅಲ್ಲ. ನಾನು ಅಫಿಷಿಯಲ್ ರೈಟಿಂಗ್ನಲ್ಲಿ ಬಹಳ ಮಹತ್ವದ ಕೆಲಸ ಮಾಡಿದ್ದಾನೆ ಅಂತ ಹೇಳಿ ನನಗೊಂದು ಇದರೊಳಗೆ ಅದು ಕಮೆಂಡೇಷನ್ ಆಫ್ ಚೀಫ್ ಆಫ್ ಏರ್ ಸ್ಟಾಫ್ ಅಂತ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಸ್ಟಾಫ್ ವರ್ಕ್ ಅಂತೀವಿ ನಾವು. ಓಕೆ, ಅದರೊಳಗೆ ಬರವಣಿಗೆ ಮುಖ್ಯ ಆಗುತ್ತೆ. ಆ್ಯಂಡ್ ದೆನ್ ಐ ಹ್ಯಾವ್ ಟಾಟ್ ನಾನು ಸ್ಟಾಫ್ ಕಾಲೇಜ್ಗಳಿಗೆ ಇದು ಅಂಥದ್ದು ರಿಟರ್ನ್ ಕಮ್ಯುನಿಕೇಷನ್ ಹೇಗಿರಬೇಕು, ಓರಲ್ ಕಮ್ಯುನಿಕೇಷನ್ ಹೇಗಿರಬೇಕು, ಇದರ ಬಗ್ಗೆ ಪಾಠ ಮಾಡಿದ್ದೀನಿ ನಾನು. ಬಟ್ ನಾನು ಪೇಪರ್ಗೆ ಇಟ್ಟಿಲ್ಲ. ಬೇರೆ ಥರದ ಬರವಣಿಗೆ ಮಾಡಿದ್ದೀರ, ಬಟ್ ಕ್ರಿಯೇಟಿವ್ ರೈಟಿಂಗ್ ಕರೆಕ್ಟ್. ಅಂದರೆ ಇದು ಏನಂತೀರಿ ನೀವು, ಈ ಕ್ರಿಯೇಟಿವ್ ರೈಟಿಂಗ್ ಅನ್ನೋದು ಹೆಸರು ಚೆನ್ನಾಗಿದೆ. ಅದಕ್ಕೆ ಕನ್ನಡ ಹೇಳೋದು ಅದೇನದು ಸೃಜನಶೀಲ ಬರವಣಿಗೆ. ಸೃಜನಶೀಲ ಬರವಣಿಗೆ ಅದೊಂದು ನನಗೆ ಯಾವತ್ತೂ ತಲೆ ಕಾಡಿರೋದು. ಕಲ್ಪನಾ ವಿಲಾಸದಲ್ಲಿರೋದಕ್ಕೆ ನೀವು ಸೃಜನಶೀಲ ಸಾಹಿತ್ಯ ಅಂತೀರಿ. ಇದು ಅಂಥದ್ದು ಒಂದು ಒಳ್ಳೆಯ ವಿಮರ್ಶಾ ಗ್ರಂಥ ಇದೆ, ಒಂದು ಒಳ್ಳೆಯ ಇದಿದೆ ಅಂದರೆ ಅದಕ್ಕೆ ಸೃಜನೇತರ ಅಂತೀರಿ. ನನಗದು ಯಾವಾಗಲೂ ಭಾಳ ಆ ವರ್ಡೇ ಸರಿ ಇಲ್ಲ ಅಂತ ನನಗನ್ನಿಸ್ಬಿಟ್ಟಿದೆ. ಸರಿ ಇಲ್ಲ ನಿಜನೇ. ಯಾಕೆ ಜಸ್ಟ್ ಲೈಕ್ ಇದು ಅಂಥದ್ದು ಅಪರ ಕಾರ್ಯದರ್ಶಿ ಅಂತಾನೆ. ನನಗೆ ಅಪರ ಕರ್ಮಗಳು ಗೊತ್ತಿಲ್ಲ, ತಿಥಿ ಗಿಥಿ ಮಾಡಿಸೋದು ಇದೇನು ಸುಳ್ಳು. ಅಪರ ಕಾರ್ಯದರ್ಶಿ ಅಂತಾನೆ ಬೇರೆ ಏನು ಪದ ಸಿಗಲಿಲ್ವೇ ಅವ್ರಿಗೆ. ಅದು ಏನು ಕನ್ನಡದ ಏನು ಪದ ಅಲ್ಲ, ಅದು ಅಪರ, ಸಂಸ್ಕೃತ ಪದ. ಹುಡುಕೋಬೋದು ನನ್ನದು. ಹಾಗೇನೆ ಇದು ಸೃಜನಶೀಲ ಸೃಜನೇತರ ಅನ್ಬೇಕಾದ್ರೆ ನನಗೆ ಯಾವಾಗಲೂ ಅರೆ ಒಂದು ಇದನ್ನು ವಿಮರ್ಶೆ ಮಾಡಬೇಕು ಅಂತಂದ್ರೆ ನನಗೆ ಎಷ್ಟು ಯೋಚನೆ ಮಾಡಬೇಕು, ಎಷ್ಟು ಇದನ್ನು ಮಾಡಬೇಕು. ಅದೇನು ಇದೆ ಅಂಥದ್ದು ಅರಥ್ಮೆಟಿಕ್ 1+2 = 3 ನನಗಿಲ್ಲ. ಅಲ್ಲೂ ಒಂದಿಷ್ಟು ಸೃಜನಶೀಲತೆ ಇರಲೇಬೇಕು. ಅದು ಯಾಕೆ ಆ ಥರ ಪದಪ್ರಯೋಗ ಮಾಡಿದ್ದಾರೆ ನನಗೆ ಇವತ್ತು ಕೂಡ ಗೊತ್ತಿಲ್ಲ.
ಎಸ್ ಈಗಲೂ ಹೇಳೋದು ಸಾಹಿತ್ಯ ಅಂತಂದರೆ ಸೃಜನಶೀಲತೆ ಅಂದರೆ ಕಲ್ಪನಾ ವಿಲಾಸದಲ್ಲಿ ಮಾಡುವ ಲಹರಿ ಅಂತಲೂ ಹೇಳ್ತಾರೆ. ಬಟ್ ನನಗೆ ಅದರ ಬಗ್ಗೆ ಆಮೇಲೆ ಓದಿನಲ್ಲೂ ಕೂಡ ನನಗೆ ಸೃಜನಶೀಲಕ್ಕಿಂತ ಸೃಜನೇತರ ಸಾಹಿತ್ಯ ಹೆಚ್ಚಿಗೆ ಓದೋದು ನಾನು. ವಿಮರ್ಶಾ ಗ್ರಂಥಗಳು, ಯಾವುದೋ ಒಂದು PhD ಥೀಸಿಸ್ಸು, ಈ ಥರದ ಓದು ಜಾಸ್ತಿ. ಯಾವುದೋ ಸಿಡ್ನಿ ಶೆಲ್ಡನ್ ಇಟ್ಕೊಂಡು 3 ದಿವಸ ಓದಲ್ಲ ನಾನು. ಅದು ಒಂದು ಇದಕ್ಕೆ ಅದು ಸ್ಯಾಂಪಲ್ಗೆ ಅಂತ ಒಂದು ಅಗಾಥಾ ಕ್ರಿಸ್ಟಿ ಓದ್ತೀನಿ. ಅದು ಹಂಗಂತ ಹೇಳಿ ಅಗಾಥಾ ಕ್ರಿಸ್ಟಿ ಬರೆದಿರೋದು ಎಲ್ಲನೂ ಓದಲ್ಲ, ಅದು ವೇಸ್ಟ್ ಆಫ್ ಟೈಮ್ ಅನಿಸುತ್ತೆ ನನಗೆ. ಸರ್, ನಿಮ್ಮ ಉಳಿಗೆ ಅಣ್ಣಂದ್ರ ಬಗ್ಗೆ ಎಲ್ಲ ನಾವು ಮಾತಾಡಿದ್ದೀವಿ. ಎಚ್ ಜಿ ಸೋಮಶೇಖರ್ ರಾಯರು, ನೀವು ಇಬ್ಬರು ಚಿತ್ರ ಕ್ಷೇತ್ರಕ್ಕೆ ಬಂದವರು. ನಿಮಗಿಂತ ಮುಂಚೆ ಅವರು ಸಿನಿಮಾ ಫೀಲ್ಡಿಗೆ ಬಂದಿದ್ರು. ಅವರು ನೀವು ಅವರಿಂದ ಏನು ಕಲ್ತಿದ್ರ ಮತ್ತು ನಿಮ್ಮ ಅಭಿನಯ ಹೇಗೆ ಭಿನ್ನ ಅವರ ಅಭಿನಯಕ್ಕಿಂತ? ಇವರು ಚಿತ್ರದುರ್ಗದಲ್ಲಿ ನಾನಿನ್ನೂ ಹೈಸ್ಕೂಲ್ ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿದ್ದಾಗಲೇ ಇವ್ರದ್ದು ಇಂಟರ್ಮೀಡಿಯೇಟ್ನಲ್ಲಿ ಇವ್ರು ಮಾಡಿದ ಮರ್ಚೆಂಟ್ ಆಫ್ ವೆನಿಸ್ ನಾಟಕ ನೋಡಿದ್ದೀನಿ. ಇದನ್ನು ಶೈಲಾಕ್ ರೋಲ್ ಮಾಡ್ತಾಯಿದ್ರು. ಅದರಿಂದ ಭಾಳ ಪ್ರೇರಿತನಾಗಿದ್ದೀನಿ. ಅವನದು ಸ್ವಲ್ಪ ಆಂಗಿಕ ಅಭಿನಯ ಜಾಸ್ತಿ ಅಂತ ಕಾಣುತ್ತೆ. ಇವಾಗ ಶೇಷಾದ್ರಿ ಅವರು ಹೇಳೋದು ನನ್ನ ಆಂಗಿಕ ಅಭಿನಯ ಜಾಸ್ತಿ ಅಂತ. ನಾನು ಹೇಳೋದು ಇಲ್ಲ, ಎಷ್ಟು ಬೇಕೋ ಅಷ್ಟು ಇದನ್ನು ಬಳಸ್ತೀನಿ ಅಂತ. ಅವನಿಗೆ ಕಂಪೇರ್ ಮಾಡಿದರೆ ಆಮೇಲೆ ಹೀಸ್ ಡೈಲಾಗ್ ಡೆಲಿವರಿ ವಾಸ್ ಸ್ಲೋ. ಅದು ನಾನು ಇದನ್ನ ಅಂಥದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಅವನಿಗೆ ಸಿಕ್ಕಂಥ ಪಾತ್ರಗಳಲ್ಲಿ ಆ ಡೈಲಾಗ್ ಡೆಲಿವರಿಯ ಸ್ಪೀಡ್ ಅಷ್ಟೇ ಇರಬೇಕೇನೋ. ನಂದು ಅದೇ ರೀತಿ ಇತ್ತು. ನಾನು ಸ್ವಲ್ಪ ಡೈಲಾಗ್ ಡೆಲಿವರಿ ನಾನು ಭಾಳ ಸ್ಲೋ ಅಂತ ಭಾಳ ಜನ ಹೇಳ್ತಾ ಇದ್ದರು. ಹಾಗಾಗಿ ನಾನು ಕಾನ್ಷಿಯಸ್ ಆಗಿ ಸ್ವಲ್ಪ ಸ್ಪೀಡಿ ಡೆಲಿವರಿ ಕಲ್ತ್ಕೊಂಡೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗೊಂದು 5-6 ವರ್ಷದಿಂದ ಮಾಡಿರೋ ಸಿನಿಮಾಗಳಲ್ಲಿ ನನ್ನ ಡೈಲಾಗ್ ಡೆಲಿವರಿ ಕೇಳಿದಾಗ, ನಮ್ಮ ಮೈಸೂರು ಮಲ್ಲಿಗೆಯಲ್ಲಿ ಮಾಡಿದಂಥ ಡೈಲಾಗ್ ಡೆಲಿವರಿ ಕೇಳಿದರೆ ಯು ವಿಲ್ ಸಿ ದ ಡಿಫರೆನ್ಸ್. ಐ ಹ್ಯಾವ್ ಕ್ವಿಕ್ಕನ್ಡ್ ದ ಪೇಸ್ ಆಫ್. ಮತ್ತು ಈಗಿನ ಅವಶ್ಯಕತೆಗೆ ತಕ್ಕಂತೆ ನೀವು ಬದಲಾಯಿಸ್ಕೊಂಡು ಅಪ್ಡೇಟ್ ಮಾಡ್ಕೊಂಡಿದ್ದೀರಾ? ಅದು ಅವಶ್ಯಕ. ಈಗ 10 ಜನ ಹೇಳಿದರೆ ಅಲ್ಲ, ನಾನು ಯಾವ ಅರ್ಥದಲ್ಲಿ ಕೇಳ್ತಾ ಇದ್ದೀನಿ ಅಂದರೆ, ಈಗ ಲೆಂತ್ ಆಫ್ ದ ಶಾರ್ಟ್ ಕಮ್ಮಿ ಆಗ್ತಾ ಇದೆ. ಮೊದಲು ಉದ್ದ ಇರ್ತಾಯಿತ್ತು ಶಾರ್ಟ್, ನಿಮಗೆ 10 ನಿಮಿಷಕ್ಕೆ ಒಂದೊಂದು ಶಾರ್ಟ್ ಹೋಗೋ ಕ್ರಮ ಇರ್ತಾಯಿತ್ತು. ಕರೆಕ್ಟ್. ಈಗ ಅದು ದಟ್ ವಿಲ್ ಕಟ್ 1.5 ಮಿನಿಟ್ಗೆ ಶಾರ್ಟ್ ಕಟ್ ಆಗಿಬಿಡುತ್ತೆ. ಅದು ಸೋಮಶೇಖರ ಇರೋದು ಒಂದು ಇದು ಇನ್ನೊಂದು ಅವ್ರ ಜೊತೆಯಲ್ಲಿ ಬೆಳೆದವನಲ್ಲ ನಾವು. ಇದರೊಳಗೆ ಅದು ತುಮಕೂರಿನಲ್ಲಿ ಒಂದೇ ಮನೆಯಲ್ಲಿ ಸೂರ್ಯನಾರಾಯಣರಾವ್ ಮನೆಯಲ್ಲಿ ಅವನು ಇದ್ದ, ನಾನು ಇದ್ದೆ 1 ವರ್ಷ. ಅವನು BA ಓದ್ತಿದ್ದ, ನಾನು ಹೈಸ್ಕೂಲ್ ಫಸ್ಟ್ ಇಯರ್ ಓದ್ತಿದ್ದೆ. ಒಂದೇ ರೂಮ್ನಲ್ಲಿ ಮಲ್ಕೊಳ್ತಾ ಇದ್ವಿ. ಅದರ ನಂತರವೂ ಇಲ್ಲಿ ಅವ್ರ ಜೊತೆಲೇ ಬೆಳೆದಿರೋನು ನಾನು. ಇವಾಗೊಂದು 1987ರಿಂದ ಅವ್ರ ಮನೇಲೇ ಇದ್ದವನು ನಾನು. ನಮ್ಮ ಅಣ್ಣ ಅತ್ತಿಗೆ ಅಪ್ಪ ಅಮ್ಮ ಇದ್ದಂಗೆ ಲೆಕ್ಕ ನನಗೆ. ಸರಿ 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 ಸರಿ. ಆಮೇಲೆ ನಾನು ಅವನು ಒಟ್ಟಿಗೆ ಕೂತಾಗ ನಮಗೆ ಮನೆ ವಿಷಯಗಳು, ಇವತ್ತು ಉಪ್ಪಿಟ್ಟು ಚೆನ್ನಾಗಿತ್ತಾ, ಅಕ್ಕಿ ರೊಟ್ಟಿ ಚೆನ್ನಾಗಿತ್ತು, ಈ ವಿಷಯದಿಂದ ನಾವು ಮಾತೇ ಆಡಿಲ್ಲ. ಇಲ್ಲೂ ಅದು ಸಾಹಿತ್ಯಕ್ಕೋ ಭಾಳ ಕುತೂಹಲ. ನೀವಿಬ್ಬರು ಒಟ್ಟಿಗೆ ಮಾಡಿದ್ದು ಒಂದು ಸಿನಿಮಾ ಹರಕೆ ಕುರಿ. ಹಾಗೆ ಎಸ್. ಬಟ್ ಒಂದೇ ಶಾರ್ಟ್ನ ಜೊತೆಗಿರಲಿಲ್ಲ. ಒಂದು ಶಾರ್ಟ್ ಏನೋ ಬರುತ್ತೆ. ಇಲ್ಲ ನಾನು ಏನೋ ಎಡವಟ್ ಇದರೊಳಗಿದ್ದೆ. ಅದು ಹೂಮಳೆ ಸಿನಿಮಾದೊಳಗೆ ಅವನ ತಮ್ಮನ ಪಾತ್ರ ಮಾಡಿದ್ದೀನಿ ನಾನು. ಆಮೇಲೆ ಇದೇ ಪಾತ್ರ ನಂದು ಎಕ್ಸಿಸ್ಟಿಂಗ್ ದತ್ತಾತ್ರೇಯನ ಪಾತ್ರ, ಎಕ್ಸಿಸ್ಟಿಂಗ್ ಸೋಮಶೇಖರ ಪಾತ್ರ. ಅದು ಅವನು ಏನು ಬೈಬೇಕೋ ನನ್ನ ಬೈದಿದ್ದಾನಲ್ಲಿ, ಸೇಡ್ ತೀರಿಸ್ಕೊಂಡಿದ್ದಾನೆ ಅಂತ ಕಾಣುತ್ತೆ ನನ್ನ ಮೇಲೆ. ನಾನು ಏನು ಹೇಳಬೇಕೋ ಹೇಳ್ಬಿಟ್ಟಿದ್ದೀನಿ ಅಲ್ಲಿ. ನಮ್ಮ ಡಿಸ್ಕಷನ್ನಲ್ಲಿ ಅವನಿಂದ ನಾನು ಸಾಕಷ್ಟು ಕಲ್ತ್ಕೊಂಡಿದ್ದೀನಿ. ಯಾಕೆಂದರೆ ಅವನು ಒಂದು ದಿವಸ ಯಾವುದೇ ಇದನ್ನು ಡಿಸ್ಕಷನ್ನ ಹರಟೆ ಲೆವೆಲಿಗೆ ತೊಗೊಂಡೋಗೋದಿಲ್ಲ. ಸಮ್ ಗುಡ್ ಕಮ್ಯುನಿಕೇಷನ್. ಶೇಕ್ಸ್ಪಿಯರ್ನ ಬಗ್ಗೆ ನನಗೆ ಏನು ಇಂಟ್ರೆಸ್ಟಿಂಗ್ ಅನಿಸಿದ್ದೇನು ಅಂದರೆ,
ಅವ್ರು ಬರವಣಿಗೆ ಇಟ್ಕೊಂಡಿದ್ರು, ನೀವು ಇಟ್ಕೊಳ್ಳಿಲ್ಲ ಅನ್ನೋದ್ರಿಂದ ವ್ಯತ್ಯಾಸ. ಆ ಬರವಣಿಗೆನೂ ಶುರುವಾಗಿದ್ದು ಭ್ರಮಣ ಅಂತ ಒಂದು ಕಾದಂಬರಿ ಬರೆದ, ಅದು ನಮ್ಮ ನಾಡಿಗ್ ಸುಮತೀಂದ್ರ ನಾಡಿಗ್ ಅವರು ಹೇಳಿ ಹೇಳಿ ಒದ್ದು ಬಡ್ದು ಅದನ್ನು ಬರೆಸಿದ್ದವರು. ಅಲ್ಲಿಂದ ಮುಂದಕ್ಕೆ ಒಂದಿಷ್ಟು ಪ್ರಕಾಶನ ಇದ್ದು ಕಲೆಕ್ಷನ್ಸು ಅಂತ ಶುರು ಮಾಡಿದೆ. ಅದಕ್ಕೆ ಮುಂಚೆ ಲೆಟರ್ಸ್ ಟು ದ ಎಡಿಟರ್ಗೆ ಮತ್ತು ಮೈಸೂರು ಪತ್ರಿಕೆ ಒಳಗೆ ಭಾಳಷ್ಟು ಆರ್ಟಿಕಲ್ಗಳನ್ನು ಬರೀತಾ ಇದ್ದ. ಸೊ ಬರವಣಿಗೆ ಮೇಲೆ ಒಂದಿಷ್ಟು ಹಿಡ್ತಾ ಇದೆ ಅವರಿಗೆ. ನಾನು ಅದನ್ನು ಪ್ರಯತ್ನ ಮಾಡಲಿಲ್ಲ. ಬಹುಶಃ ನೀವು ಬರೆದಿದ್ರೆ ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್ ಮೇಲೆ ಬಹುಶಃ ಒಳ್ಳೆ ಪುಸ್ತಕಗಳು ಬರಿಬೋದಾಗಿತ್ತು. ನಾನು ಹೇಳೋದಂತಂದರೆ ಸಿಕ್ಕಾಪಟ್ಟೆ ಡೈವರ್ಷನ್ ಆದರೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಇವಾಗ ನಟನೆ ಮಾಡೋ ಸ್ಥಿತಿಲಿದ್ದೀನಿ. ಇನ್ನೂ ಅಲ್ಲಿ ಹೆಚ್ಚಿನ ಎಕ್ಸ್ಪೆರಿಮೆಂಟ್ಗಳ ಮಾಡಬೇಕಾಗಿದೆ. ನಾನು ಈಗ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅವನ್ನು ಮಾಡೋಣ. ನಾಳೆ ದಿವಸ ನನ್ನನ್ನು ಇಂಡಸ್ಟ್ರಿ ಇವನು ಸಾಕು ಇವನು ಅಂತ ರಿಟೈರ್ಮೆಂಟು ಕೊಡ್ಬೋದು ನನಗೆ, ಅಥವಾ ಯಾವುದೋ ಕಾರಣಕ್ಕಾಗಿ ನಾನೇ ಅಲ್ಲಿಂದ ರಿಟೈರ್ಮೆಂಟ್ ತೊಗೋಬಹುದು, ಅಥವಾ ಏನು ಬೇಡಿಕೆ ಇಲ್ಲ ಅಂತ ಹೇಳಿ ನನ್ನನ್ನು ಹೊರದೂಡ್ಬೋದು. ಅಂಥ ಸಂದರ್ಭದಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನಾನು. ಸೊ ಆಟೋಮ್ಯಾಟಿಕ್ಕಾಗಿ ನನ್ನ ಪೆನ್ನು ಪೇಪರ್ ಹೋಗುತ್ತೆ ಅಂತ ಕಾಣುತ್ತೆ. ಆಮೇಲೆ ಒಂದು ಕೊನೆ ಪ್ರಶ್ನೆ, ನಿಮ್ಮ ಆರೋಗ್ಯ ಏನಪ್ಪ ಆರೋಗ್ಯ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನನಗೊಂದಿಷ್ಟು ವೆರಿಕೋಸ್ ವೇನ್ಸ್ ಇದೆ. ಅದೊಂದಿಷ್ಟು ಆಗಿಂದಾಗೆ ತೊಂದರೆ ಕೊಡುತ್ತೆ. ಬಟ್ ಐ ಹ್ಯಾವ್ ಲಿವ್ಡ್ ವಿತ್ ಇಟ್. ನಮ್ಮದು ಒಂದು ಬ್ಯಾಕ್ ಏಕ್ ಇದೆ. ಅದು ಸುಮಾರು 68 ವರ್ಷದ ಆವಾಗಲಿಂದ ಬ್ಯಾಕ್ ಏಕ್ ಇದೆ. ಸರಿ ಸರಿ ಸರಿ. ಅದಕ್ಕೆ ನಾನು ಆ್ಯಕ್ಚುಲಿ ಯಾರು ಸರಿಯಾಗಿ ನನ್ನನ್ನು ಬಳಸ್ಕೊಂಡಿದ್ರೆ ವಿಕ್ಸ್ ವೇಪರಬ್ ಅದಕ್ಕೆ ಅಂಬ್ಯಾಸಡರ್ ಆಗಿ, ಬ್ರ್ಯಾಂಡ್ ಅಂಬ್ಯಾಸಡರ್ ಆಗಿ ತೊಗೋಬೇಕಾಗಿತ್ತು ನನ್ನ. ಯಾಕೆಂದರೆ ವಿಕ್ಸ್ ಹಚ್ಕೊಂಡು ಕ್ರಿಕೆಟ್ ಮ್ಯಾಚ್ಗೆ ಹೋಗಿದ್ದೀನಿ, ವಾಪಸ್ ಬಂದ ತಕ್ಷಣ ವಿಕ್ಸ್ ಹಚ್ಕೊಂಡಿದ್ದೀನಿ. ನಿಮ್ಮ 15 ದಿವಸಕ್ಕೆ 20 ದಿವಸಕ್ಕೆ ಯಾವಾಗಲೂ ಒಂದು ಸಾರಿ ಬೆನ್ನು ಹಿಡಿಯುತ್ತೆ, ವಿಕ್ಸ್ ಹಚ್ಕೋತೀನಿ. ಓಕೆ, ಹೊರಗಡೆ ಹೋಗ್ತೀನಿ. ಅದರ ಪಾಡಿಗೆ ಅದಿದೆ, ನನ್ನ ಪಾಡಿಗೆ ನಾನಿದ್ದೀನಿ. ಸರಿ ಸರಿ. ಅದರಿಂದಾಗಿ ನನಗೆ ತೊಂದರೆ ಆಗಿತ್ತು. ಇವೆರಡು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ನನಗೆ. ಐ ಹ್ಯಾವ್ ನೋ BP, ಐ ಹ್ಯಾವ್ ನೋ ಶುಗರ್. ದೈಹಿಕದ ಜೀವನೋತ್ಸಾಹ, ನೀವು ಇನ್ನೂ ಜೀವನೋತ್ಸಾಹ ಇಟ್ಕೊಂಡಿದ್ದೀರಿ. ಒಂದು ಜೀವನೋತ್ಸಾಹ, ಇನ್ನೊಂದು ನನಗೆ ಈ ಸಂಸಾರದ ಝಂಜಟ್ಟಿಲ್ಲ ನೋಡ್ರಿ. ಮಗ ನಾಳೆ ಸ್ಕೂಲಿಗೆ ಸೇರಬೇಕು, 1 ಲಕ್ಷ ರೂಪಾಯಿ ಕೊಡಬೇಕು ಅವನಿಗೆ, ಎಲ್ಲಿಂದ ತರಲಿ, ನಾಳೆ ಮಗಳ ಮದುವೆ ಮಾಡಬೇಕು, ಅವನೇನೋ ಆ ಛತ್ರದವನು 5 ಲಕ್ಷ ಅಂತ ಕೇಳ್ತಾ ಇದ್ದಾನೆ. ಇವೆಲ್ಲ ಇಲ್ವಲ್ಲ, ಈ ಪ್ರಶ್ನೆಗಳೇ ಇಲ್ಲ ನಮಗೆ. ಆದ್ದರಿಂದ ನಮ್ಮದು ಸುಖ ಸಂಸಾರಕ್ಕೆ 10 ಸೂತ್ರಗಳು ಅಂತೇನೋ ಅಂತಾರಲ್ಲ, ಸುಖ ಸಂಸಾರಕ್ಕೆ ಇರೋ ಸೂತ್ರ ಅಂತ ಅಂದರೆ ಇದಿಲ್ಲ, ಅಂಥದ್ದು ಸಂಸಾರ ಇಲ್ಲ. ಆಗ್ಬೋದು ಸ್ವಾಮಿ. ಸರ್, ಇಷ್ಟೊತ್ತು ಮನಸಾರೆ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನೇಕ ಅನುಭವಗಳನ್ನು ಹಂಚ್ಕೊಂಡಿದ್ರ, ಅನೇಕ ಜೀವನ ಪಾಠಗಳನ್ನು ಹೇಳಿದ್ರ, ಅನೇಕ ಮಾಧ್ಯಮಗಳ ಬಗ್ಗೆ ಮಾತಾಡಿದ್ರ. ಸೊ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ಪ್ರೇಕ್ಷಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸ್ವಾಮಿ, ನೀವೆಲ್ಲ ಧನ್ಯವಾದಗಳು ಹೇಳಬೇಕು, ನಾನು ಹೇಳಬೇಕು. ಯಾಕೆಂದರೆ ನಮಗೆ ಪ್ರೇಕ್ಷಕರ ಜೊತೆಯಲ್ಲಿ ಸಂವಾದಕ್ಕೆ ಅವಕಾಶ ಮಾಡಿಕೊಟ್ಟವರೇ ನೀವು. ಇಲ್ಲಿದ್ರೆ ನಾವು ಪಾಪ ಇಷ್ಟು ಜನನ ಎಲ್ಲಿ ಭೇಟಿಯಾಗೋಣ ನಾವು. ಅದು ಮೊದಲು ಅವ್ರಿಗಂತೂ ನಾವು ಕೃತಜ್ಞತೆ ಸಲ್ಲಿಸಲೇಬೇಕು, ಯಾಕೆಂದರೆ ಅವರಿಲ್ಲದೆ ನಾವಿಲ್ಲ. ಓಕೆ, ಬಟ್ ಅವರ ಸಂಪರ್ಕಕ್ಕೆ ತರ್ತೀರಲ್ಲ, ಓಕೆ, ನಿಮ್ಮ ಕೆಲಸವೂ ದೊಡ್ಡದು. ಇಷ್ಟು ಮೇಲೆ ಸುಮ್ಮನೆ ಕರೆಸಲ್ಲ. ಇಲ್ಲಿ ಬರ್ತೀರಿ, ಕಾಫಿ ಕೊಡಿಸ್ತೀರಿ, ಊಟ ಹಾಕ್ತೀರಿ, ಮರ್ಯಾದೆ ಕೊಡ್ತೀರಿ, ಓಕೆ, ಸೀದಾ ಕ್ಷೇಮವಾಗಿ ಮನೆ ತಲುಪಿಸ್ತೀರಿ. ಆದ್ದರಿಂದ ನಿಮಗೆ ಅಭಿವಂದನೆಗಳು, ಕೃತಜ್ಞತೆಗಳು.